ಯಾವಾಗ ಕನ್ನಡಿಲಿ ಕಾಣ್ತಿರೋ ವ್ಯಕ್ತಿ ಇಷ್ಟ ಆಗಲ್ಲ, ಯಾವಾಗ ವೀಕ್ ಆಗಿದ್ದು ಸಾಕಾಗಿರುತ್ತೆ, ಆಗಲೇ ತುಂಬ ಜನ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಆದರೆ ಸ್ಟಾರ್ಟ್ ಮಾಡಿದಾಗ ಪ್ರತಿ ಇನ್ಫ್ಲೂಯೆನ್ಸರ್ ಕಾಂಟೆಂಟ್ನ ಕನ್ಸ್ಯೂಮ್ ಮಾಡಿಕೊಂಡು ಪ್ರೋಗ್ರಾಮಿಂದ ಪ್ರೋಗ್ರಾಮ್ಗೆ ಜಂಪ್ ಮಾಡಿಕೊಂಡು ಯಾವುದೇ ಪ್ರೋಗ್ರೆಸ್ ಇಲ್ಲದೆ ಹಾಗೆ ಉಳ್ಕೋತಾರೆ. 15 ವರ್ಷಕ್ಕಿಂತ ಹೆಚ್ಚಿನ ನನ್ನ ಟ್ರೈನಿಂಗ್ ಎಕ್ಸ್ಪೀರಿಯೆನ್ಸ್ನಲ್ಲಿ ನಾನು ಕಲ್ತಿರೋ ಹಾಗೆ ನನಗೆ ಮೊದಲೇ ಗೊತ್ತಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋ 10 ಅಡ್ವೈಸ್. ಇದು ನೀವು ಬಿಗಿನರ್ ಆಗಿದ್ದರೂ ಅಥವಾ ಅಡ್ವಾನ್ಸ್ಡ್ ಆಗಿದ್ದರೂ ಎಲ್ರಿಗೂ ಸಹ ಅನ್ವಯಿಸುತ್ತೆ. ಮೊದಲನೇದು, ಪ್ರೋಗ್ರಾಮಿಂದ ಪ್ರೋಗ್ರಾಮ್ಗೆ ಕಪ್ಪೆ ಥರ ಎಗರೋದು ಬಿಡಿ. ಯಾವುದೇ ಒಂದು ಪ್ರೋಗ್ರಾಮ್ನ 6ರಿಂದ 8 ತಿಂಗಳು ಫಾಲೋ ಮಾಡಿ. ಆಗಾಗ ಚೇಂಜ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಎರಡನೇದು, ಬಿಗ್ ಬೈ ಬೇಸಿಕ್ಸ್. ಇದು ನನ್ನ ಟೀಮ್ ಹೆಸರಷ್ಟೇ ಅಲ್ಲ, ಫ್ಯಾಕ್ಟ್. ಟ್ರೆಂಡಿ ವರ್ಕೌಟ್ಸ್ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮಾಡೋದಕ್ಕಷ್ಟೇ ಸರಿ. ಮಸಲ್ ಗ್ರೋತ್ಗೆ ಸ್ಟ್ರಾಂಗ್ ಆಗಬೇಕು ಅಂದರೆ ಬೇಸಿಕ್ಸ್ಗೆ ಸ್ಟಿಕ್ ಆಗಿ. 3, ಪ್ರೋಗ್ರೆಸಿವ್ ಓವರ್ಲೋಡ್. ಇದು ಬೇಕೇ ಬೇಕು, ಅದು ಯಾವುದೇ ರೂಪದಲ್ಲಾಗಿರ್ಬೋದು. ವೆಯ್ಟ್ಸ್, ರೆಪ್ಸ್, ಸೆಟ್ಸ್ ಅಥವಾ ಫಾರ್ಮ್. 4, ಮೋಟಿವೇಶನ್ ಇದ್ದಾಗ ಯಾರು ಬೇಕಾದರೂ ಮಾಡ್ತಾರೆ, ಆದರೆ ಡಿಮೋಟಿವೇಟ್ ಆದಾಗಲೂ ಸಹ ಟ್ರೈ ಮಾಡೋರು ಮಾತ್ರನೇ ಗೆಲ್ಲೋದು. ಇದು ಜಿಮ್ಗಷ್ಟೇ ಸೀಮಿತ ಅಲ್ಲ. 5, ನಿಮ್ಮ ಎನ್ವಿರಾನ್ಮೆಂಟ್ ಮ್ಯಾಟರ್ ಆಗುತ್ತೆ. ನಿಮ್ಮ ಸುತ್ತ ನಿಮ್ಮನ್ನು ಮತ್ತು ನಿಮ್ಮ ಗೋಲ್ನ ಸಪೋರ್ಟ್ ಮಾಡೋರನ್ನು ಆದಷ್ಟು ಇಟ್ಕೊಳ್ಳಿ. ಹಾಗೆ ಯಾರೂ ಇಲ್ಲ ಅಂತ ಅಂದರೆ ನಮ್ಮ ಆನ್ಲೈನ್ ಕಮ್ಯುನಿಟಿನ ಜಾಯ್ನ್ ಆಗ್ಬೋದು, ಲಿಂಕ್ ಬಯೋಲಿದೆ. 6, ನೀವು ಟ್ರೈನ್ ಮಾಡೋದು ಬರೀ 2 ತಿಂಗಳು ಗೋಲ್ಗಷ್ಟೇ ಅಲ್ಲ, ಇದು ನಿಮ್ಮ ಲಾಂಜಿವಿಟಿಗೆ. ಚೆನ್ನಾಗಿ ವಾರ್ಮ್ ಅಪ್ ಮಾಡಿ. ಈಗೋ ಲಿಫ್ಟಿಂಗ್ ಬೇಡ, ನಿಮ್ಮ ಜಾಯಿಂಟ್ ಹೆಲ್ತ್ಗೂ ಸಹ ಪ್ರಾಮುಖ್ಯತೆ ಕೊಡಿ. ನಿಮ್ಮ ಜೀವನ ಒಂದ್ಸಲ ವೆಯ್ಟ್ ಲಾಸ್ ಆದಾಕ್ಷಣ ಅಥವಾ 6 ಪ್ಯಾಕ್ಸ್ ಬಂದಿದ ತಕ್ಷಣ ಮುಗಿದೋಗೋದಿಲ್ಲ. 7, ಕನಿಷ್ಠ 8 ತಿಂಗಳಿಗೆ ಅಥವಾ ವರ್ಷಕ್ಕೊಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸಿ. ನೋಡೋಕೆ ಫಿಟ್ ಆಗಿದ್ರೂ ಸಹ ಭಾಳಷ್ಟು ಸಲ ನಮ್ಮಲ್ಲಿರೋ ಪ್ರೀಡಿಸ್ಪೋಸ್ಡ್ ಇಶ್ಯೂಸ್ ನಮ್ಮ ಬ್ಲಡ್ ಟೆಸ್ಟಿಂದ ಗೊತ್ತಾಗುತ್ತೆ. 8, ನಿಮ್ಮ ವರ್ಕೌಟ್ನ ಟ್ರ್ಯಾಕ್ ಮಾಡಿ. ತಿಪ್ಪೆಗೆಸೆದರೂ ಲೆಕ್ಕ ಇರಲಿ ಅಂತ ದೊಡ್ಡವರು ಹೇಳಿದ್ದಾರೆ. ನಿಮ್ಮ ವರ್ಕೌಟ್ನ ಒಂದು ನೋಟಲ್ಲಿ ಟ್ರ್ಯಾಕ್ ಮಾಡಿ. ಇದು ನಿಮ್ಮ ಪ್ರೋಗ್ರೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. 9, ಡಿಲೋಡ್ ಮತ್ತು ರಿಕವರಿಗೂ ಸಹ ನಿಮ್ಮ ಟ್ರೈನಿಂಗ್ ಅಷ್ಟೇ ಪ್ರಾಮುಖ್ಯತೆ ಕೊಡಿ. ಜಿಮ್ಗೆ ವಾರಕ್ಕೆ 6 ದಿನ ಹೋಗೋದು ಮಾತ್ರ ಡೆಡಿಕೇಶನ್ ಅಲ್ಲ, ಯಾವಾಗ ಡಿಲೋಡ್ ಮಾಡಬೇಕು, ರಿಕವರಿ ಮೇಲೆ ಎಷ್ಟು ಫೋಕಸ್ ಮಾಡಬೇಕು ಅನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟ್. ಇನ್ನು ಕೊನೆಯದು, ಇದು ಒಂದು ಲಾಂಗ್ ಗೇಮ್. ಇಲ್ಲಿ ಯಾವುದೇ ಥರ ಹ್ಯಾಕ್ಸ್ ಅಥವಾ ಕ್ವಿಕ್ ಫಿಕ್ಸಸ್ ಇಲ್ಲ. ಇಲ್ಲಿ ನಿಮಗೆ ಸಿಗೋ ಸಣ್ಣ ಗೆಲುವನ್ನು ಸಹ ಸೆಲೆಬ್ರೇಟ್ ಮಾಡಿ. ಸೆಟ್ ಬ್ಯಾಕ್ಸಿಂದ ಕಲ್ತ್ಕೊಳ್ಳಿ. ನಿಮ್ಮ ಬಾಡಿ ಒಂದು ಇನ್ವೆಸ್ಟ್ಮೆಂಟ್ ಆಗಿರಬೇಕೇ ಹೊರತು ಒಂದು ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ ಅಲ್ಲ. ಇದು ನಾನು ನನ್ನ ಆಲ್ಮೋಸ್ಟ್ 19 ವರ್ಷದ ಟ್ರೈನಿಂಗ್ ಎಕ್ಸ್ಪೀರಿಯೆನ್ಸ್ನಲ್ಲಿ ಕಲ್ತಿರೋದು. ಇದರಿಂದ ಇನ್ನೂ 30 ವರ್ಷ ಹೀಗೆ ಸ್ಟ್ರಾಂಗ್ ಆಗಿ ವೆಯ್ಟ್ ಟ್ರೈನ್ ಮಾಡ್ತಿರ್ತೀನಿ. ಇಲ್ಲಿ ಯಾವುದೇ ಸೀಕ್ರೆಟ್ ಇಲ್ಲ, ಕನ್ಸಿಸ್ಟೆನ್ಸಿ ಮತ್ತು ಸ್ವಲ್ಪ ಸ್ಮಾರ್ಟ್ ವರ್ಕ್ ಅಷ್ಟೇ ಮ್ಯಾಟರ್ ಆಗೋದು. ಇನ್ನು ನಿಮಗೆ ನಿಮ್ಮ ಜರ್ನಿನಲ್ಲಿ ಸಪೋರ್ಟ್ ಅಥವಾ ಗೈಡೆನ್ಸ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ. ಅಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರ ಸಿಗುತ್ತೆ. ಎಲ್ಲ ಲಿಂಕ್ಸ್ ಬಯೋ ಮತ್ತು ಕ್ಯಾಪ್ಷನ್ನಲ್ಲಿದೆ. ಹಾಗೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗುವ.